ಮರುಸಿಂಚನ 7ನೇ ತರಗತಿ ಬುನಾದಿ ಹಂತ ಚಟುವಟಿಕೆ ಹಾಳೆ 1ರಿಂದ ಚಟುವಟಿಕೆ ಹಾಳೆ 24ರವರೆಗಿನ ಸಂಪೂರ್ಣ ಉತ್ತರಗಳು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬುನಾದಿ ಹಂತ ಚಟುವಟಿಕೆ ಹಾಳೆ 2 ಪ್ರಜಾಪ್ರಭುತ್ವ ಇದರ ಒಂದು ರಿಲೇಟೆಡ್ ಆ್ಯಕ್ಟಿವಿಟೀಸ್ಗೆ ನಾನು ನಿಮಗೆ ಇಲ್ಲಿ ಆನ್ಸರ್ನ ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಹೊಸ ಧರ್ಮಗಳ ಉದಯ ಅಂತ ಕೇಳಿದ್ದಾರೆ. ಅವರ ಕಾಲಮಾನ, ಜನ್ಮಸ್ಥಳ, ಈ ಥರ ಎಲ್ಲ ಇನ್ಫಾರ್ಮೇಷನ್ಸ್ನ ನೀವು ಅಲ್ಲಿ ಕಂಪ್ಲೀಟಾಗಿ ಬರೀಬೇಕು. ಹಿಂಸೆಗಿಂತ ಅಹಿಂಸೆ ಮೇಲು ಇದರ ಮೇಲೆ ಟಿಪ್ಪಣಿಯನ್ನು ಬರೆಯಿರಿ. ನೆಕ್ಸ್ಟ್ ನಿಮಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತ ಕೇಳಿದರೆ ಇಲ್ಲಿ ಹಕ್ಕುಗಳು ಯಾವುದು, ಕರ್ತವ್ಯ ಯಾವುದು ಅಂತ ನೀವು ಗುರುತಿಸಿ ಬರೀಬೇಕು. ನೆಕ್ಸ್ಟ್ ನೀವು ಅನುಭವಿಸಿದ ಹಕ್ಕು ಮತ್ತು ಪಾಲಿಸಿದ ಕರ್ತವ್ಯಗಳನ್ನು ಈ ಕೆಳಗಿನಂತೆ ಬರೆಯಿರಿ ಅಂತ ಕೇಳಿದರೆ. ನೆಕ್ಸ್ಟ್ ನಿಮ್ಮ ಶಾಲೆ ಇದು ಉತ್ತರ, ಪಶ್ಚಿಮ, ಪೂರ್ವ ಯಾವ ಒಂದು ದಿಕ್ಕಿನಲ್ಲಿದೆ ಅಂತ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಚಿಹ್ನೆಗಳು ಇದೆ ಹಾಗೂ ಉತ್ತರ ಇದೆ. ನೆಕ್ಸ್ಟ್ ನಮ್ಮ ಸಂವಿಧಾನ ಇದರ ಬಗ್ಗೆ ಒಂದು ಸರಿ ಒಂದು ತಪ್ಪನ್ನು ನೀವು ಇಲ್ಲಿ ಗುರುತಿಸಬೇಕು. ಅದಾದ ನಂತರ ಸಂವಿಧಾನದ ರಚನೆಯ ಸದಸ್ಯರ ಭಾವಚಿತ್ರಗಳನ್ನು ಗುರುತಿಸಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ ಹಾಳೆ ಕುಟುಂಬ, ಇಲ್ಲಿ ವಂಶವೃಕ್ಷದ ಬಗ್ಗೆ ಒಂದು ಬರೀರಿ. ಹಾಗೂ ಭೇಟಿ ನೀಡಿದ ಒಂದು ಮನೆಯ ಮುಖ್ಯಸ್ಥರು, ಮನೆಯಲ್ಲಿರೋ ಒಟ್ಟು ಸದಸ್ಯರ ಸಂಖ್ಯೆ ಹಾಗೂ ಕುಟುಂಬದ ವಿಧ. ಹಾಗೂ ಚಟುವಟಿಕೆ 4 ಇತ್ತೀಚಿನಲ್ಲಿ ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗಲು ಕಾರಣವೇನು. ನೆಕ್ಸ್ಟ್ ನಿಮಗೆ ಚಟುವಟಿಕೆ ಹಾಳೆ 8ರಲ್ಲಿ ಜನವಸತಿಗಳ ಬಗ್ಗೆ ಕೇಳಿದ್ದಾರೆ. ಹಾಗೆ ಚಟುವಟಿಕೆ 2ರಲ್ಲಿ ಕೆಳಗಿನ ವಾಕ್ಯಗಳನ್ನು ಓದಿ ಸರಿ ತಪ್ಪು ಅಂತ ನೀವು ಗುರುತಿಸಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಚಟುವಟಿಕೆ 3ರಲ್ಲಿ ಗ್ರಾಮೀಣ ಮತ್ತು ನಗರದ ವಸತಿಯ ಸಮಸ್ಯೆಗಳನ್ನು ನೀವಿಲ್ಲಿ ಬರೀಬೇಕು. ಇಲ್ಲಿ ಗ್ರಾಮೀಣ ವಸತಿ ಸಮಸ್ಯೆಗಳು ಹಾಗೂ ನಗರ ವಸತಿ ಸಮಸ್ಯೆಗಳು ಅಂತ ಕೇಳಿದರೆ ಹಾಗೂ ಅದರ ಒಂದು ಪರಿಹಾರಗಳನ್ನ ಕೂಡ ನೀವಿಲ್ಲಿ ನೆಕ್ಸ್ಟ್ ಚಟುವಟಿಕೆ 4ರಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಭಾರತ ಪ್ರಾಕೃತಿ ವೈವಿಧ್ಯತೆ, ಋತುಮಾನಗಳು ಯಾವುದು, ಅದರ ಅವಧಿಗಳು, ತಿಂಗಳು ಯಾವುದು ಅಂತ ನೀವಿಲ್ಲಿ ಬರೀಬೇಕು. ಹಾಗೆ ಋತುಮಾನಗಳ ಕಾಲಾವಧಿಗಳು ಸಾಮಾನ್ಯವಾಗಿ ಜನರು ಧರಿಸುವ ವಿವಿಧ ಬಗೆಯ ಬಟ್ಟೆಗಳನ್ನು ಕುರಿತು ನೀವು ಚರ್ಚೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ 3ರಲ್ಲಿ ಭೂಸ್ವರೂಪ ಹಾಗೂ ಜೀವನ ಶೈಲಿ, ಮರುಭೂಮಿ, ಕರಾವಳಿ ತೀರ ಪ್ರದೇಶ, ಪರ್ವತ ಪ್ರದೇಶ, ನದಿ ತೀರ ಪ್ರದೇಶ ಹಾಗೂ ನಗರ ಪ್ರದೇಶದಲ್ಲಿರುವ ಒಂದು ಜನರ ಜೀವನ ಶೈಲಿಗಳನ್ನು ನೀವು ಬಾಕ್ಸಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಾರಿಗೆ ಅಂತ ಕೇಳಿದರೆ ಸಾರಿಗೆಯ ಒಂದು ವಿಧಗಳನ್ನು ಬರೆದು ಅವುಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ ಇಲ್ಲಿ ಸಾರಿಗೆಯ ವಿಧಗಳು ಯಾವುದು ಹಾಗೂ ಉದಾಹರಣೆಗಳು ಯಾವುದು ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸಂಚಾರಿ ದೀಪಗಳಲ್ಲಿನ ಬಣ್ಣಗಳ ಒಂದು ಸಂಕೇತಗಳನ್ನು ಗುರುತಿಸಿ ಹಾಗೂ ಅವುಗಳ ವಿವರಣೆಯನ್ನು ಕೂಡ ನೀವಿಲ್ಲಿ ಬರೀಬೇಕು. ಕೆಂಪು ಬಣ್ಣ, ಹಳದಿ ಬಣ್ಣ ಹಾಗೂ ಹಸಿರು ಬಣ್ಣ. ನೆಕ್ಸ್ಟ್ ಪುಟ ಸಂಖ್ಯೆ 21 ಬುನಾದಿ ಹಂತ ಚಟುವಟಿಕೆ ಹಾಳೆ 11 ಸಂಪರ್ಕ ಒಂದು ವ್ಯವಸ್ಥೆ ಇದೆ. ವಿವಿಧ ಸಂಪರ್ಕ ಸಾಧನೆಗಳ ಚಿತ್ರವನ್ನು ಸಂಗ್ರಹಿಸಿ ಅಂಟಿಸಿ ಅವುಗಳ ಕುರಿತು ಸಂಕ್ಷಿಪ್ತವಾಗಿ ಬರೀಬೇಕು. ನೀವು ಚಿತ್ರನ ಅಂಟಿಸಬೇಕು ಇಲ್ಲಿ. ನೆಕ್ಸ್ಟ್ ಇಂದಿನ ಕಾಲದಲ್ಲಿ ಬಳಸುತ್ತಿದ್ದ ಒಂದು ಸಂಪರ್ಕ ಸಾಧನಗಳ ಯಾವುದು, ಹಾಗೆ ಪ್ರಸ್ತುತ ಕಾಲದಲ್ಲಿ ಬಳಸುತ್ತಿರುವ ಒಂದು ಸಂಪರ್ಕ ಸಾಧನಗಳು ಯಾವುದು ಅಂತ ಬರೀಬೇಕು. ನಿಮ್ಮ ಮನೆಯಲ್ಲಿ ಒಂದು ಬಳಸುವ ಸಂಪರ್ಕ ಸಾಧನಗಳು ಯಾವುದು ಬರೀಬೇಕು. ನೆಕ್ಸ್ಟ್ ಇದು ಬುನಾದಿ ಹಂತ ಚಟುವಟಿಕೆ ಹಾಳೆ 12ರಲ್ಲಿ ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥರು ಅಂತ ಬಗ್ಗೆ ಕೇಳಿದರೆ ಅವರ ಹೆಸರು, ಸುಧಾರಣೆಗಳನ್ನ ನೀವಿಲ್ಲಿ ಬರೀಬೇಕಾಗುತ್ತೆ. ಲಾಸ್ಟ್ ನಿಮಗೆ ಇಲ್ಲಿ ಧಾರ್ಮಿಕ ಸುಧಾರಕರ ಸಿದ್ಧಾಂತಗಳು ಮತ್ತು ಸರಿಯಾದ ಉತ್ತರ. ನೆಕ್ಸ್ಟ್ ಹೇಳಿಕೆಗಳು ಸರಿ ತಪ್ಪು ಅಥವಾ ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ.